ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಇವತ್ತಿನ ವಿಡಿಯೋದಾಗ ಸಿಂಪಲ್ ಆಗಿ ಟೇಸ್ಟಿಯಾಗಿ ಹೋಟೆಲ್ ಸ್ಟೈಲ್ನ ಚೋಲೆ ಭಟೂರೆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ಸಿಂಪಲ್ ಕೂಡ ಐತ್ರಿ, ಅಷ್ಟೇ ಟೇಸ್ಟ್ ಕೂಡ ಐತಿ ನೋಡ್ರಿ. ಬರೀ ಯಾವ ರೀತಿ ಮಾಡೋದಂತ ಹೇಳಿ ನೋಡುವಂತ್ರಿ. ಇಲ್ಲಿ ನೋಡ್ರಿ, 1 ಕಪ್ ಆಗೋಷ್ಟು ಕಾಬೂಲ್ ಕಡ್ಲೆನ ನಾನು ರಾತ್ರಿನೇ ನೆನ್ಸಿಟ್ಕೊಂಡಿದ್ದೆ ರೀ. ಇವಾಗ ನೆಂದಿರುವಂತ ಕಾಬೂಲ್ ಕಡ್ಲೆನ ಸೈಡಿಗೆ ಎತ್ತಿಟ್ಟು ಈ ಕಡೆ ಮಸಾಲ ರೆಡಿ ಮಾಡ್ಕೊಳ್ಳುವಂತ್ರಿ. ಮಸಾಲ ರೆಡಿ ಮಾಡಕ್ಕೆ ಇಲ್ಲಿ ಕಡಾಯಿದಾಗ ಚಕ್ಕೆ, ಲವಂಗ, ಮೆಣಸು, ಅದೇ ರೀತಿ ಒಂದ್ ಸ್ವಲ್ಪ ಸೋಂಪು ಹಾಕೊಂಡು ಇದು ಫ್ರೈ ಆಗಾನ ಒಂದ್ ಸಣ್ಣದಾಗಿ ಕಟ್ ಮಾಡಿರುವಂತ ಒಂದ್ ಈರುಳ್ಳಿ ಹಾಕೊಂಡಿನ್ರಿ. ಈರುಳ್ಳಿ ಜಸ್ಟ್ ಫ್ರೈ ಆಗಾನ ಒಂದ್ ಟೊಮ್ಯಾಟೊ ಕೂಡ ಹಾಕೊಂಡಿನ್ರಿ. ಅದೇ ರೀತಿ ಒಂದ್ 10-12 ಬೆಳ್ಳುಳ್ಳಿ, ಹಸಿ ಶುಂಠಿ ಹಾಕೊಂಡಿನ್ರಿ. ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳುವಂತ್ರಿ. ಒಂದ್ 2 ನಿಮಿಷ 3 ನಿಮಿಷ ಫ್ರೈ ಮಾಡ್ಕೊಂಡ್ರ ಸಾಕ್ರಿ. ಇವಾಗ ಇದು ತಣ್ಣಗಾಗನ ಅಂದ್ರ ಕೋಲ್ಡ್ ಆಗನ ಮಿಕ್ಸಿ ಜಾರಿಗೊಳಗೆ ಹಾಕೊಂಡು ಇದನ್ನ ಸಾಫ್ಟ್ ಆಗಿ ಒಂದು ಮಸಾಲ ರೆಡಿ ಮಾಡ್ಕೊಳ್ಳುವಂತ್ರಿ. ನೋಡ್ರಿ, ಮಸಾಲ ಕೂಡ ರೆಡಿ ಐತ್ರಿ. ಇವಾಗ ಒಂದ್ ಕುಕ್ಕರ್ದಾಗ 2-3 ಸ್ಪೂನ್ ಆಗೋಷ್ಟು ನಾನು ಎಣ್ಣೆ ಹಾಕೊಂಡಿನ್ರಿ. ಎಣ್ಣೆ ಬಿಸಿ ಆಗಾನ ಇವಾಗ ಏನ್ ನಾವು ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ದೇವಲ್ರಿ, ಮಸಾಲ ಕೂಡ ಹಾಕೊಳತ್ತೀನಿ ನೋಡ್ರಿ. ಮಸಾಲ 1-2 ನಿಮಿಷ ಎಣ್ಣೆ ಒಳಗ ಫ್ರೈ ಆಗ್ಬೇಕ್ರಿ. ಇದು ಫ್ರೈ ಆಗಾನ ನೆಕ್ಸ್ಟ್ ಇಲ್ಲಿ 1 ಸ್ಪೂನ್ ಆಗೋಷ್ಟು ಜೀರಾ ಪೌಡ್ರ್, ಧನಿಯಾ ಪೌಡ್ರ್, ಮತ್ತ ನಿಮ್ಗೆ ಬೇಕಂದ್ರ ಚೋಲೆ ಭಟೂರೆ ಮಸಾಲ ಕೂಡ ಸಿಗ್ತೈತ್ರಿ, ಅದು ಕೂಡ ಹಾಕೋಬಹುದ್ರಿ. ಅದೇ ರೀತಿ ಇಲ್ಲಿ 1 ಸ್ಪೂನ್ ಆಗೋಷ್ಟು ಖಾರ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಹಾಕೊಂಡು 1-2 ನಿಮಿಷ ಫ್ರೈ ಆಗಾನ ಇವಾಗ ಏನ್ ನೆನ್ಸಿಟ್ಕೊಂಡಿದೇವಲ್ರಿ ಕಾಬೂಲ್ ಕಡ್ಲೆ, ಅದು ಹಾಕೊಂಡು ಒಂದು ಲೋ ಫ್ಲೇಮ್ದಾಗ ಇಟ್ಟು ಇದನ್ನ ಒಂದ್ 5-6 ನಿಮಿಷ ಫ್ರೈ ಮಾಡ್ಕೋಬೇಕ್ರಿ. ಅಂದ್ರ ಸಣ್ಣಗೆ ಎಣ್ಣೆ ಬಿಟ್ಕೋಬೇಕ್ರಿ. ಇದಕ್ಕ ಲೀಡ್ ಕ್ಲೋಸ್ ಮಾಡಿ 1-2 ನಿಮಿಷ ಬೇಯಿಸ್ಕೊಳ್ಳುವಂತ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ ಎಷ್ಟ್ ಮಸ್ತಾಗಿ ಎಣ್ಣೆ ಬಿಟ್ಟೈತೆ ಅಂತ ಹೇಳಿ. ಒಂದ್ಸರ್ತಿ ಇದಕ್ ಮಿಕ್ಸ್ ಮಾಡ್ಕೊಂಡು ಇಲ್ಲಿ ನಾ 1 ಕಪ್ ಆಗೋಷ್ಟು ನೀರ್ ಹಾಕೊಳತ್ತೀನ್ರಿ. ನಿಮಗ್ ಎಷ್ಟ್ ಬೇಕಂತ ಹೇಳಿ ನೋಡ್ಕೊಂಡು ನೀವ್ ಹಾಕೋಬಹುದು ನೋಡ್ರಿ. ಇಲ್ಲಿ 1 ಕಪ್ ಆಗೋಷ್ಟು ನೀರ್ ಹಾಕೊಂಡು ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಲೀಡ್ ಕ್ಲೋಸ್ ಮಾಡಿ 3 ವಿಸಲ್ ಹಾಕಿಸ್ಕೋಬೇಕು ನೋಡ್ರಿ. 3 ವಿಸಲ್ ಹಾಕಿಸ್ದೆ ಅಂದ್ರ ಸಾಫ್ಟ್ ಆಗಿ ಕಾಬೂಲ್ ಕಡ್ಲೆ ಬೇಯ್ತಾವ್ ನೋಡ್ರಿ. ನೋಡ್ತಾ ಇರ್ಬೋದ್ರಿ ಎಷ್ಟ್ ಸಾಫ್ಟ್ ಆಗಿ ಬೇಯ್ದಾವ್ ಅಂತ ಹೇಳ್ರಿ ನೋಡ್ರಿ. ಇವಾಗ ಇದು ರೆಡಿ ಆಗೈತ್ರಿ. ಇದಕ್ಕ ನಾವೇನ್ ಮಾಡೋಬ್ರಿ, ಸಣ್ಣದಾಗಿ ಕಟ್ ಮಾಡಿರುವಂತ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರ ಸೂಪರ್ ಆಗಿರುವಂತ ಚೋಲೆ ಕೂಡ ರೆಡಿ ಐತ್ ನೋಡ್ರಿ. ಸಿಂಪಲ್ ಅಂಡ್ ಟೇಸ್ಟಿಯಾಗಿ ಚೋಲೆ ರೆಡಿ ಐತ್ರಿ. ನಾವ್ ಇವಾಗ ಏನ್ ಮಾಡೋಮ್ರಿ, ಭಟೂರೆ ರೆಡಿ ಮಾಡ್ಕೊಳ್ಳುವಂತ್ರಿ. ಇಲ್ಲಿ ನೋಡ್ರಿ, ಭಟೂರೆಗ 1 ಕಪ್ ಆಗೋಷ್ಟು ಗೋಧಿ ಹಿಟ್ಟು ಹಾಕೊಂಡಿನ್ರಿ. ಒಂದ್ ಅರ್ಧ ಕಪ್ ಆಗೋಷ್ಟು ಸಣ್ಣ ರವೆ ಹಾಕೊಂಡಿನ್ರಿ. 1 ಸ್ಪೂನ್ ಆಗೋಷ್ಟು ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದ್ ಅರ್ಧ ಟೀ ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡರ್ ಹಾಕೊಂಡಿನ್ರಿ. ಹಾಕಿ ಸ್ವಲ್ಪ ನೀರ್ ಹಾಕೊಂಡು ಇದನ್ನ ಚಪಾತಿ ಹಿಟ್ಟಿನ ಅದಕ್ಕ ನಾವು ಕಲ್ಸ್ಕೋಬೇಕ್ರಿ. ಯಾಕಂದ್ರ ಚಪಾತಿ ಹಿಟ್ಟು ಸ್ವಲ್ಪ ಸಾಫ್ಟ್ ಇರ್ತೈತ್ರಿ, ಇದನ್ನ ಸ್ವಲ್ಪ ಗಟ್ಟಿನೇ ಕಲ್ಸ್ಕೋಬೇಕ್ ನೋಡ್ರಿ. ಈ ತರ ಇದನ್ನ ಒಂದ್ ಅರ್ಧ ಗಂಟೆ ನೆನ್ಸಿಟ್ಕೋಬೇಕ್ರಿ. ಇವಾಗ ನೆಂದಿರೋ ಹಿಟ್ಟನ್ನ ಸಣ್ಣದಾಗಿ ಉಂಡೆ ಮಾಡಿ ರೆಡಿ ಮಾಡ್ಕೊಳುವಂತ್ರಿ. ಮೊದಲು ಅಂದ್ರ ನಮ್ಗ ಭಟೂರೆ ಮಾಡತ್ನಾಗ ಜಲ್ದಿ ಆಗ್ತಾವ್ರಿ. ಹಂಗಂತೇಳಿ ಈ ತರ ರೆಡಿ ಮಾಡ್ಕೋಬೇಕ್ರಿ. ಇವಾಗ ಭಟೂರೆ ಲಟ್ಟಿಸ್ಕೊಳ್ಳುವಂತ್ರಿ. ಸ್ವಲ್ಪ ಹಿಟ್ಟು ಹಚ್ಲಾರ್ದೇನೆ, ಒಂಚೂರು ಹಿಟ್ಟು ಹಚ್ಲಾರ್ದೇನೆ ಇದನ್ನ ತೆಳುವಾಗಿ, ಸ್ವಲ್ಪ ತೆಳುವಾಗ್ರಿ, ಜಾಸ್ತಿನೂ ತೆಳು ಮಾಡಕ್ ಹೋಗ್ಬೇಡ್ರಿ. ಇವಾಗ ಭಟೂರೆ ಕೂಡ ರೆಡಿ ಐತ್ರಿ. ನಾವ್ ಎಣ್ಣೆ ಒಳಗ ಫ್ರೈ ಮಾಡ್ಕೊಳ್ಳುವಂತ್ರಿ. ನೋಡ್ರಿ, ಎಣ್ಣೆ ಕೂಡ ಬಿಸಿ ಆಗೈತ್ರಿ. ಬಿಸಿ ಬಿಸಿ ಎಣ್ಣೆ ಒಳಗ ನಾವು ಭಟೂರೆ ಫ್ರೈ ಮಾಡಿದ್ರೆ ಯಾವ ರೀತಿ ಬಲೂನ್ ತರ ಉಬ್ಬ ಆತೈತೆ ಅಂತ ಹೇಳಿ ನೀವು ನೋಡ್ತಾ ಇರ್ಬೋದ್ರಿ. ಕಲರ್ ಕೂಡ ಸೂಪರ್ ಆಗಿ ಬಂದೈತ್ರಿ. ಸಿಂಪಲ್ ಅಂಡ್ ಟೇಸ್ಟಿಯಾಗಿ ಚೋಲೆ ಭಟೂರೆ ಎರಡು ಕೂಡ ರೆಡಿ ಆದವು ನೋಡ್ರಿ. ಅದೇ ರೀತಿ ಉಳ್ದೆಲ್ಲ ಹಿಟ್ಟಲ್ಲ ನೀವು ಭಟೂರೆ ಮಾಡ್ಕೋಬಹುದ್ರಿ. ಇವಾಗ ನೋಡ್ರಿ, ಭಟೂರೆ ಕೂಡ ರೆಡಿ ಐತ್ರಿ. ನಾವು ಸರ್ವ್ ಮಾಡ್ಕೊಳ್ಳುವಂತ್ರಿ. ನೋಡ್ರಿ, ಚೋಲೆ ಕಲರ್ ಕೂಡ ನೋಡ್ರಿ, ಗ್ರೇವಿ ಕೂಡ ನೋಡ್ರಿ ಎಷ್ಟ್ ಮಸ್ತಾಗಿ ಬಂದೈತೆ ಅಂತ ಹೇಳಿ. ಟೇಸ್ಟ್ ಮಾತ್ರ ಸೂಪರ್ ಆಗೈತ್ರಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಒಂದು ಲೈಕ್ ಮಾಡ್ರಿ. ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ನಿಮಗೆ ಈಜಿ ರೆಸಿಪಿ ಬೇಕಾಗಿತ್ತಂದ್ರ ನನ್ನ ಚಾನಲ್ಗೆ ಫಾಲೋ ಮಾಡೋದು ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗುವಂತ್ರಿ.